ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೇಗ ಎದ್ದಿದ್ದೆ. ಏನಪ್ಪ ಇವತ್ತು ವಿಶೇಷ ಅಂದರೆ ನನ್ನ ಹಸ್ಬೆಂಡ್ದು ಇವತ್ತು ಬರ್ತಡೇ ಇತ್ತು. ಅದಕ್ಕೆ ನಾನೇ ಫಸ್ಟ್ ವಿಶ್ ಮಾಡೋಣ ಅಂತ ಬೇಗ ಎದ್ದಿದ್ದೆ. ನನ್ನ ಮಗಳು ಕೂಡ ಮಲಗಿದ್ಲು. ಇವಾಗ ವಿಶ್ ಮಾಡೋಣ ಅಂತ ಹೋಗ್ತಿದ್ದೀನಿ. ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ. ಅಂದರೆ ನೈಟ್ ವಿಶ್ ಮಾಡಿದ್ದೆ, ಬೆಳಗ್ಗೆನೂ ಕೂಡ ವಿಶ್ ಮಾಡೋಣ ಅಂತ ಹೋಗಿದ್ದೆ. ಆದರೆ ಅವರು ತುಂಬ ನಿದ್ದೆ ಮಾಡ್ತಿದ್ರು. ಯಾಕೆಂದರೆ ನೈಟ್ 12 ಗಂಟೆವರೆಗೂ ಎಚ್ಚರಾಗಿದ್ರಲ್ಲ, ಅದಕ್ಕೆ ನೈಟ್ ನಿದ್ದೆ ಮಾಡ್ತಿದ್ರು. ಹಂಗೆ ನಿಧಾನಕ್ಕೆ ಥ್ಯಾಂಕ್ ಯು ಅಂತ ಹೇಳಿದರು. ನನ್ನ ಮಗನೂ ಕೂಡ ಮಲಿಕೊಂಡಿದ್ದ. ಈಗ ಮತ್ತೆ ವಿಶ್ ಮಾಡಿದೆ. ಮತ್ತು ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ವಿ. ಇವತ್ತು ನಮ್ಮ ಹಸ್ಬೆಂಡ್ದು ಬರ್ತಡೇ ಇತ್ತಲ್ಲ, ನನ್ನ ಮಗಳನ್ನೂ ಕೂಡ 5 ಮಂತ್ ಕಂಪ್ಲೀಟ್ ಆಯ್ತಲ್ಲ ಅವಳಿಗೆ. ಅದಕ್ಕೆ ನಮ್ಮ ಮನೆ ದೇವರು ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಹಂಗೆ ಇವ್ರದ್ದು ಬರ್ತಡೇ ಇತ್ತಲ್ಲ, ಅದಕ್ಕೆ ಫ್ಯಾಮಿಲಿ ಎಲ್ಲ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್, ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾಯ್ತಾ? ಇವಾಗ ನಾವು ಬಂದು ನಮ್ಮ ಮನೆ ದೇವ್ರಿಗೆ ಬಂದಿದ್ವಿ. ನಮ್ಮ ಮನೆ ದೇವ್ರು ಬಂದು ಸಿದ್ದಪ್ಪಾಜಿ, ಇದಿರೋದು ಚಿಕ್ಕಲ್ಲೂರಲ್ಲಿ. ನಾವು ಚಿಕ್ಕಲ್ಲೂರಿಗೆ ಬಂದಿದ್ವಿ. ನಾವು ವರ್ಷ ಇಲ್ಲಿ ಜಾತ್ರೆ ಆಗುವಾಗಂತೂ ಮಿಸ್ಸೇ ಮಾಡಲ್ಲ, ಯಾವಾಗಲೂ ಬರ್ತಿರ್ತೀವಿ. ಇವಾಗ ದೇವ್ರಿಗೆ ಪೂಜೆ ಮಾಡಿಸ್ತೀವಿ. ಪೂಜೆ ಎಲ್ಲ ಆಯಿತು. ಚಿಕ್ಕಲ್ಲೂರಲ್ಲಿ ಸೋಮವಾರ ಮತ್ತು ಶುಕ್ರವಾರ ತುಂಬಾ ರಶ್ ಇರುತ್ತೆ. ಯಾಕೆಂತಂದರೆ ಇಲ್ಲಿ ನಾನ್ ವೆಜ್ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಸೋಮವಾರ ಶುಕ್ರವಾರ ಮರಿ ಎಲ್ಲ ಕುಯ್ತಾರಲ್ಲ, ಅವರೆಲ್ಲ ಸೋಮವಾರ ಶುಕ್ರವಾರ ಜಾಸ್ತಿ ಬರ್ತಿರ್ತಾರೆ. ಈ ಮಾಮೂಲಿ ದಿನಕ್ಕೆ ಬಂದು ಪೂಜೆ ಮಾಡಿಸ್ಕೋಗೋರು ಹೋಗ್ತಾ ಇರ್ತಾರೆ. ಅಂದರೆ ಯಾರಾದರೂ ಮರಿಗಿರಿ ನಾನ್ ವೆಜ್ ಮಾಡಬೇಕು, ಮರಿ ಕುಯ್ಬೇಕು ಅಂದರೆ ಸೋಮವಾರ ಶುಕ್ರವಾರ ತುಂಬಾ ರಶ್ ಇರುತ್ತೆ. ಇಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿಗೆ ಬಂದು ಒಂದ್ಸರಿ ಯಾರ್ಯಾರು ಬಂದಿದ್ದೀರಾ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದ. ಹಂಗೆ ಅಮ್ಮ ಎಷ್ಟು ಸರಿ ವಿಡಿಯೋ ಮಾಡೋದು ಅಂತನೋ ಅಂತಿದ್ದ. ನಾನು ವಿಡಿಯೋ ಮಾಡು ಅಂದ್ಕೊಂಡು ಹೆಂಗೋ ಅಂಕಲ್ ವಿಡಿಯೋ ಮಾಡಿಸಿದ್ದೀನಿ. ಪ್ಲೀಸ್ ನನ್ನ ಯೂಟ್ಯೂಬ್ನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಏಕೆಂದರೆ ಅವನು ಪ್ಲೀಸ್ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆ ಅಂತಂದರೆ ನನ್ನ ಮಗ ವಿಡಿಯೋ ಮಾಡಿದಾನಲ್ಲ, ಅದಕ್ಕಾದರೂ ನೋಡಬೇಕು. ಅವನು ಅಳ್ತಾ ವಿಡಿಯೋ ಮಾಡಲ್ಲ ಅಂದ್ಕೊಂಡು ಮಾಡಿದ್ದಾನೆ. ಅಂಕಲ್ ಕಷ್ಟಪಟ್ಟು ಮಾಡಿಸಿದ್ದೀನಿ ವಿಡಿಯೋನ. ನನ್ನ ಮಗಗೆ ಎಷ್ಟು ಸರಿ ಮಮ್ಮಿ ನಿನ್ನ ವಿಡಿಯೋ ಮಾಡೋದು ಅಂತ ಅಂತಿದ್ದ. ಅಂದರೆ ಪಾಪ ಅವ್ನಿಗೆ ನಿನ್ನೆನೇ ಫೋನ್ ಹಿಡ್ಕೊಂಡು ಬರ್ತಿದ್ನಲ್ಲ, ಅದಕ್ಕೆ ನನಗೂ ಸರಿ ಮಾಡೋದು ಅಂತ ಕೇಳಿ ಸ್ವಲ್ಪ ವಿಡಿಯೋ ಮಾಡಿಕೊಡು ಅಂತ ಹೇಳಿದೆ. ಅದಕ್ಕೆ ಅವನಿಗೆ ಹೋಗು ಸರ್. ಇವಾಗ ನಾವು ಊಟ ಎಲ್ಲ ಮಾಡಿಕೊಂಡು ಮತ್ತೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಇವಾಗ ಊರಿಗೆ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ವಿ. ಹಂಗೆ ಊಟ ಮಾಡ್ಕೊಂಡು, ಊಟ ಏನೋ ಅಲ್ಲಿ ಕೊಡಲ್ಲ, ಅದಕ್ಕೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಆದರೂ ನಾವು ಹೋಟ್ಲಲ್ಲಿ ಊಟ ಮಾಡಲಿಲ್ಲ. ಯಾಕಂದರೆ ಪಾಪು ಇದ್ಲಲ್ಲ, ಅವಳು ತುಂಬ ಅಳ್ತಿದ್ಲು. ಅದಕ್ಕೆ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಹೋಟ್ಲಲ್ಲಿ ಪಾರ್ಸೆಲ್ ತಗೊಂಡ್ವಿ. ಮನೇಲಿ ಹೋಗಿ ಊಟ ಮಾಡೋಣ ಅಂತ ಹಂಗೆ ಮನೆಗೆ ಹೋಗಿ ಊಟ ಮಾಡಿಕೊಂಡು ಮತ್ತು ನೈಟು ನಮ್ಮ ಹಸ್ಬೆಂಡ್ದು ಬರ್ತಡೇ ಸೆಲೆಬ್ರೇಷನ್ ಇತ್ತು.
ಇಷ್ಟೇ ಫ್ರೆಂಡ್ ಇವತ್ತಿನ ನಮ್ಮ ಹಸ್ಬೆಂಡ್ ಬರ್ತಡೇ ವಿಡಿಯೋ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ.